ರಾಯಚೂರಲ್ಲಿ ಮಹಿಳೆಯನ್ನ ಮರಕ್ಕೆ ಕಟ್ ಹಾಕಿ ಥಳಿಸಲಾಗಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದುರ್ಗಪ್ಪ ಸಾವಿಗೆ ಆ ಮಹಿಳೆ ಕಾರಣ ಅಂತ ಹೇಳಿ ಆರೋಪಗಳನ್ನ ಮಾಡಿ ಆಕೆಗೆ ಥಳಿಸಲಾಗಿದೆ. ಮೊನ್ನೆ ಸಂಜೆ ಮರಕ್ಕೆ ಕಟ್ ಹಾಕಿ 4 ಜನ ಆಕೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಬಸವರಾಜ, ಯಂಕಮ್ಮ, ದುರ್ಗಮ್ಮ, ರೇಣುಕಾ ಅವರಿಂದ ಹಲ್ಲೆಯಾಗಿದೆ. ಬಸವರಾಜನ ಅಣ್ಣ ದುರ್ಗಪ್ಪನ ಸಾವಿಗೆ ಈ ಮಹಿಳೆ ಕಾರಣ ಅಂತ ಹೇಳಿ ಆರೋಪ ಮಾಡಿ ಇವರಿಷ್ಟೋ ಜನ ಸೇರ್ಕೊಂಡು ಆ ಮಹಿಳೆಗೆ ಮರಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ. ಕಳೆದ 20 ದಿನಗಳ ಹಿಂದೆ ಮೂರ್ಛೆ ರೋಗದಿಂದ ಮೃತಪಟ್ಟಿದ್ದ ದುರ್ಗಪ್ಪ ಅನ್ನೋ ವ್ಯಕ್ತಿ, ದುರ್ಗಪ್ಪಗೆ ಈ ಮಹಿಳೆ ಪರಿಚಯ ಇತ್ತಂತೆ. ಸೊ ಈಕೆ ಜೊತೆನೆ ಆತ ತೆರಳಿದ್ದಾಗ ಮೃತಪಟ್ಟಿದ್ದಾನೆ ಅಂತೇಳಿ ಇವ್ರಿಗೆ ಸಂಶಯ ಇದೆ. ಈ ಅನುಮಾನದ ಮೇಲೆ ಮಹಿಳೆಯನ್ನ ಮರಕ್ಕೆ ಕಟ್ ಹಾಕಿ ಹಲ್ಲೆ ಮಾಡಿ ನಿಂದನೆ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡಲಾಗಿದೆ. ಈಗ ಹಲ್ಲೆ ನಡೆಸಿದ್ರಲ್ಲ ಆರೋಪಿಗಳ ವಿರುದ್ಧ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಲ್ಲಿ ನಡೆದಿರುವಂತ ಘಟನೆ ಇದು. ಮಹಿಳೆಯನ್ನ ಮರಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ 4 ಜನ ಸೇರ್ಕೊಂಡು. ಕಾರಣ ಏನು ಅಂತಂದ್ರೆ ದುರ್ಗಪ್ಪ ಅನ್ನೋ ವ್ಯಕ್ತಿ ಜೊತೆಗೆ ಈ ಮಹಿಳೆ ಇದ್ದಾಗಲೇ ಆತ ಮೃತಪಟ್ಟಿದ್ದಾನೆ ಅಂತ ಈಕೆ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ. ಅದೇ ಆಕ್ರೋಶದಿಂದ ಈಕೆನ ಮರಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಈ 4 ಜನ ಯಾರು ಥಳಿಸಿದ್ದಾರೆ ಮಹಿಳೆಗೆ, ಅವ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ದುರ್ಗಪ್ಪ ಅನ್ನೋ ವ್ಯಕ್ತಿ ಮೂರ್ಛೆ ರೋಗದಿಂದ ಮೊನ್ನೆ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಕೆನೂ ದುರ್ಗಪ್ಪ ಜೊತೆಗೆ ಇದ್ದಂಥ ಕಾರಣದಿಂದಾಗಿ ಆಕೆ ಮೇಲೆ ಒಂದಿಷ್ಟು ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದಾಗಿತ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಈ ರೀತಿ. ಬಟ್ ಆ ಟೈಮ್ನಲ್ಲಿ ಆಕ್ರೋಶ ಬಂದಿದೆ, ಕೋಪ ಮಾಡ್ಕೊಂಡಿದ್ದಾರೆ. ಸೀದಾ ಮಹಿಳೆಯನ್ನ ಕರ್ಕೊಂಡ್ಬಂದು ಮರಕ್ಕೆ ಕಟ್ ಹಾಕಿದ್ದಾರೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ ನಾವು, ನೂರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ. 4 ಜನ ಈಕೆಯನ್ನ ಈ ಥರ ಮರಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ. 4 ಜನರ ಮೇಲೆ ಈಗ ಕೇಸ್ ಆಗಿದೆ. ರಾಯಚೂರಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ ಇದು. ಮಹಿಳೆ ಮೇಲೆ ಕ್ರೌರ್ಯವನ್ನ ತೋರಿಸಿದ್ದಾರೆ. ಕಾರಣ ಅದೇ ಗ್ರಾಮದಲ್ಲಿ ದುರ್ಗಪ್ಪ ಅನ್ನೋ ವ್ಯಕ್ತಿ ಮೃತಪಟ್ಟಿರ್ತಾನೆ. ಆತನ ಸಾವಿಗೆ ಈಕೆ ಕಾರಣ ಇರಬಹುದು ಅನ್ನೋ ಅನುಮಾನದ ಮೇಲೆ ಈಕೆಯನ್ನು ಥಳಿಸಿದ್ದಾರೆ 4 ಜನ ಸೇರ್ಕೊಂಡು. ಕಾನೂನು ರೀತಿಯಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಇಂಥ ಅನುಮಾನಗಳು ಬಂದರೆ, ಸಂಶಯಗಳಿದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಬಟ್ ಈ ಊರಿನವರು, ಅದರಲ್ಲೂ ಎಸ್ಪೆಷಲಿ 4 ಜನ ಅದು ಯಾಕೆ ಹಂಗೆ ಮಾಡಿದ್ರೋ ಗೊತ್ತಿಲ್ಲ. ಮತ್ತು ಆಕೆಯನ್ನ ಮರಕ್ಕೆ ಕಟ್ ಹಾಕಿ ಅಮಾನವೀಯವಾಗಿ ಥಳಿಸ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಊರಿನ ಜನ ಯಾರೂ ಸಹಾಯಕ್ಕೆ ಬಂದಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಈ ಮಹಿಳೆ ಮೇಲೆ ಆರೋಪಗಳು ಏನೇನು ಬಂದಿದೆ, ಈಗ 4 ಜನ ಏನು ಥಳಿಸಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರಾ? ಶರ್ಮಿತಾ, ಈ ಮಹಿಳೆ ಮತ್ತು ಸಾವನ್ನಪ್ಪಿರ್ತಕ್ಕಂಥ ದುರ್ಗಪ್ಪ ಏನಿದ್ದಾರೆ, ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಲಾಗ್ತದೆ. ಆ ಹಿನ್ನೆಲೆಯಲ್ಲಿ ಆಕೆಯ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ, ಮರಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈತ ಅನುಮಾನಾಸ್ಪದವಾಗಿ, ಅಂದ್ರೆ ಎಡವಿ ಬಿದ್ದು ಅಥವಾ ಮೂರ್ಛೆ ರೋಗ ಬಂದು ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿ ಇದೆ ಶರ್ಮಿತಾ. ಹಾಗಾಗಿ ಆಕೆಯ ಬಳಿಗೆ ಹೋದಂತ ಸಂದರ್ಭದಲ್ಲಿಯೇ ಈತನ ಸಾವಾಗಿರ್ತಕ್ಕಂಥದ್ದು. ಆತನ ಸಾವಿಗೆ ಆ ಮಹಿಳೆಯೇ ಕಾರಣ. ಆ ಮಹಿಳೆಗೆ ಈತನ ಸಾವಿನ ಬಗ್ಗೆ ಗೊತ್ತಿದೆ ಎನ್ನುವಂತಹ ಒಂದು ಶಂಕೆಯನ್ನು ವ್ಯಕ್ತಪಡಿಸಿ ಆ ಮಹಿಳೆಯನ್ನ ಸಾರ್ವಜನಿಕವಾಗಿ ಇವತ್ತು ಮರಕ್ಕೆ ಕಟ್ಟಿ ಥಳಿತವನ್ನ ಮಾಡಲಾಗಿದೆ. ಸಾಮಾನ್ಯವಾಗಿ ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂಥದ್ದು ಯಾರಿಗೂ ಕೂಡ ಅದು ಸಭ್ಯತೆ ಅಲ್ಲ. ಆದ್ರೆ ಇಲ್ಲಿ ಬಸವರಾಜ್ ನಾಯಕ್, ಯಂಕಮ್ಮ, ದುರ್ಗಮ್ಮ ಮತ್ತು ರೇಣುಕಾ ಎಂಬ ಮಹಿಳೆಯರು ಮತ್ತು ಈ ಬಸವರಾಜ್ ಎನ್ನುವಂತವ್ರು ಏನಿದ್ರೆ ತಮ್ಮ ಅಣ್ಣನ ಮತ್ತು ತಮ್ಮ ಪತಿಯ ಸಾವಿಗೆ ಈ ರೀತಿಯಾದಂತಹ ಒಂದು ದೌರ್ಜನ್ಯವನ್ನ ಇವತ್ತು ಆ ಮಹಿಳೆಯ ಮೇಲೆ ಸಿಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಮತ್ತು ಹೀನವಾದಂತಹ ಘಟನೆ ಅಂತಾನೆ ಹೇಳ್ಬೋದು. ಹೀಗಾಗಿ 27/1/25 ಸಂಜೆ ಮರಕ್ಕೆ ಕಟ್ಟಿ ಈ ಒಂದು ಹಲ್ಲೆಯನ್ನ ಮಾಡಲಾಗಿರ್ತದೆ. ಕಳೆದ 20 ದಿನಗಳ ಹಿಂದೆ ಈತ ಸತ್ತಿರತಕ್ಕಂಥ ವಿಚಾರವನ್ನೇ ಇಟ್ಕೊಂಡು ಈ ರೀತಿಯಾಗಿ ಮಹಿಳೆ ಮೇಲೆ ದೌರ್ಜನ್ಯ ಸಿಗಿರ್ತಕ್ಕಂಥದ್ದು ಸಾಕಷ್ಟು, ಅದು ನೂರಾರು ಜನರ ಸಮ್ಮುಖದಲ್ಲಿ ಇದು ಜರುಗಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಾನವೀಯತೆ ಎನ್ನುವಂಥದ್ದು ಸತ್ವೋಯ್ತಾ ಎನ್ನುವಂತ ವಿಚಾರ ಕೂಡ ಬರ್ತದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನ ಕೂಡ ನೋಡಿ ಆ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಥಳಿಸಬೇಕಾದಂತ ಸಂದರ್ಭದಲ್ಲಿ ಕ್ಯಾಮೆರಾ ತಗೊಂಡು ವಿಡಿಯೋ ಮಾಡ್ತಾರೆ, ಫೋಟೋ ತೆಗಿತಾರೆ ಹೊರತು ಯಾರು ಕೂಡ ಆ ಮಹಿಳೆಯ ಸಹಾಯಕ್ಕೂ ಕೂಡ ಹೋಗೋದಿಲ್ಲ. ಅಂದಾಗ ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ ಎನ್ನುವಂತ ಪ್ರಶ್ನೆ ಕೂಡ ಮೂಡುತ್ತದೆ. ಸದ್ಯಕ್ಕೆ ಈಗ ಈ ಮಹಿಳೆಗೆ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಶರ್ಮಿತಾ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾರ ಬಂಧನವೂ ಕೂಡ ಆಗಿಲ್ಲ. ಆದ್ರೆ 4 ಜನ ಆರೋಪಿಗಳ ವಿರುದ್ಧ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಶರ್ಮಿತಾ. ಥ್ಯಾಂಕ್ ಯು ವಿಶ್ವನಾಥ್.